ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಸರ್ವಶಕ್ತರು ಜೊತೆಗುಂಟು, ದೇವರ ಶಕ್ತಿ ನನ್ನಲ್ಲುಂಟು, ದೇವರ ಮಗುನ ಭಯವೇ ಇಲ್ಲ, ಸರ್ವೇಶ್ವರನ ಹಸ್ತ ನನ್ನ ಮೇಲಿದೆ. ಸರ್ವಶಕ್ತರು ಜೊತೆಗುಂಟು, ದೇವರ ಶಕ್ತಿ ನನ್ನಲ್ಲುಂಟು, ದೇವರ ಮಗುನ ಭಯವೇ ಇಲ್ಲ, ಸರ್ವೇಶ್ವರನ ಹಸ್ತ ನನ್ನ ಮೇಲಿದೆ, ಸರ್ವೇಶ್ವರನ ಹಸ್ತ ನನ್ನ ಮೇಲಿದೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಯಾಕೋಬನ ಪತ್ರ 1ನೇ ಅಧ್ಯಾಯ ವಚನ 5. ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಅಂತವನು ದೇವರನ್ನು ಬೇಡಿಕೊಳ್ಳಲಿ. ಯಾರನ್ನೂ ತಿರಸ್ಕರಿಸದೆ ಎಲ್ಲರಿಗೂ ಯಥೇಚ್ಛವಾಗಿ ನೀಡುವ ದೇವರು ಅವನಿಗೆ ಜ್ಞಾನವನ್ನು ದಯಪಾಲಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಇವತ್ತು ಎಲ್ಲಾ ವಿದ್ಯಾರ್ಥಿಗಳನ್ನ ದೇವರ ಕರಗಳಿಗೆ ಸಮರ್ಪಿಸೋಣ. ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರ ಒಂದು ಶಿಕ್ಷಣಕ್ಕಾಗಿ ಪ್ರಾರ್ಥನೆಯನ್ನ ಕೇಳಿಕೊಳ್ತಾ ಇದ್ದಾರೆ. ಅಕ್ಕ, ನಮ್ಮ ಮಕ್ಕಳು ಎಕ್ಸಾಮ್ ಬರ್ತಾ ಇದೆ, ಚೆನ್ನಾಗಿ ಓದ್ಬೇಕು, ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಾ ಇಲ್ಲ, ಓದಿದ್ದು ಅರ್ಥ ಆಗ್ತಾ ಇಲ್ಲ ಅನ್ನುವ ರೀತಿಯಲ್ಲಿ ತತ್ತರಿಸಿ ಹೋಗಿದ್ದಾರೆ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ಆಸ್ತಿ ಅಂತಸ್ತು ತಂದೆ ತಾಯಿಯರು ಕೂಡಿಸಿಡಬಹುದು, ತಂದೆ ತಾಯಿಯರಿಂದ ಬರುತ್ತದೆ, ಆದರೆ ಜ್ಞಾನ ವಿವೇಕ ಎಂಬ ಸಿರಿ ಸಂಪತ್ತು ಕ್ರಿಸ್ತ ಯೇಸುವಿನಲ್ಲಿ ಅಡಗಿದೆ. ಯಾವಾತನು ಪ್ರಭು ಯೇಸುವಿನಲ್ಲಿ ಬೇಡಿಕೊಳ್ಳುತ್ತಾನೋ ಅಂತವನಿಗೆ ದೇವರು ಯಥೇಚ್ಛವಾದ ಜ್ಞಾನವನ್ನ ಕೊಡುತ್ತಾರೆ. ನಂಬುವ ಪ್ರತಿಯೊಬ್ಬರಿಗೂ ಪ್ರಭು ಯೇಸು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ. ಯೇಸು ಎಂದರೆ ಜ್ಞಾನ, ಯೇಸು ಎಂದರೆ ದೇವರ ಜ್ಞಾನ. ಯಾರೆಲ್ಲ ಯೇಸುವನ್ನ ನಂಬುತ್ತಾರೋ, ಯೇಸುವಿನಲ್ಲಿ ಪ್ರಾರ್ಥಿಸುತ್ತಾರೋ ಅವರಿಗೆ ಇಹ ಪರ ಅಂದರೆ ಬರೀ ಇಹಲೋಕದ ಜ್ಞಾನ ಮಾತ್ರವಲ್ಲ, ಇಹ ಪರ ಭೂಲೋಕಕ್ಕೆ ಸಂಬಂಧಪಟ್ಟ ಜ್ಞಾನ, ಪಾರಮಾರ್ಥಿಕವಾದ ಜ್ಞಾನದಿಂದ ಅಭಿಷೇಕ ಮಾಡುವವರಾಗಿದ್ದಾರೆ. ಆದ ಕಾರಣ ಇಲ್ಲಿ ದೇವರ ವಾಕ್ಯ ಹೇಳುತ್ತೆ, ನಿನಗೆ ಜ್ಞಾನದಲ್ಲಿ ಕೊರತೆ ಇದೆಯೋ, ನೀನು ದಡ್ಡ, ನೀನು ಫೇಲ್ ಆಗ್ತೀಯಾ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲ ಎಂದು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದು ನಿನ್ನ ಜೀವಿತದಲ್ಲಿ ಕುಗ್ಗಿ ಹೋಗಿದೆಯೋ, ಹಾಗಾದ್ರೆ ಯೌವನಸ್ಥ ಮಕ್ಕಳೇ, ಎಲ್ಲಾ ವಿದ್ಯಾರ್ಥಿಗಳೇ, ಪ್ರಭು ಯೇಸುವಿನ ಕಡೆ ನಿಮ್ಮ ಕರಗಳನ್ನೆತ್ತಿ ನಿಮ್ಮ ಮುಖ ಪ್ರಭು ಯೇಸುವನ್ನ ದೃಷ್ಟಿಸಲಿ. ಆತನನ್ನು ದೃಷ್ಟಿಸುವವರು, ಆತನಲ್ಲಿ ನಂಬಿಕೆ ಇಡುವವರು ನಾಚಿಕೆಗೆ ಲಜ್ಜಿಕೆ ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಅವರ ಮುಖ ಪ್ರಕಾಶಿಸುವಂತೆ, ದೇವರ ಮಹಿಮೆಯ ಮಕ್ಕಳಾಗುವಂತೆ ದೇವರು ಪ್ರಭು ಯೇಸು ಮಾರ್ಪಡಿಸುತ್ತಾರೆ. ಯಾರನ್ನೂ ತಿರಸ್ಕರಿಸುವುದಿಲ್ಲ. ಇವತ್ತು ಒಬ್ಬ ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಹತ್ರ ಹೋಗಿ ನೀವು ಸ್ವಲ್ಪ ಈ ಪಾಠ ಹೇಳಿಕೊಡು ಅನ್ನುವಾಗ ಅವರು ನಾನ್ ಹೇಳ್ಕೊಟ್ರೆ ನನ್ ಮಾರ್ಕ್ಸ್ ಗಿಂತ ಇವ್ರದ್ದು ಜಾಸ್ತಿ ಆಗುತ್ತೆ ಅಂತ ಅವರು ನಿಮ್ಮನ್ನ ತಿರಸ್ಕರಿಸಬಹುದು. ಆದರೆ ಪ್ರಭು ಯೇಸು, ನೀನು ಬಲಹೀನನೋ, ನೀನು ಮೂರ್ಖನೋ, ನೀನು ದಡ್ಡನೋ, ನೀನು ನನ್ನ ಬಳಿ ಬಾ, ನನ್ನ ಜ್ಞಾನವನ್ನು ನಿನಗೆ ಕೊಟ್ಟು ನಿನ್ನನ್ನ ಮಹಿಮೆಯಾಗಿ ಮಾರ್ಪಡಿಸುತ್ತೇನೆ. ಅದಕ್ಕಾಗಿ ಈ ಲೋಕದಲ್ಲಿರುವ ದೊಡ್ಡ ದೊಡ್ಡ ಜ್ಞಾನಿಗಳನ್ನ ದೇವರು ತಿರಸ್ಕರಿಸಿ ಮೂರ್ಖರನ್ನ, ಬಲಹೀನರನ್ನ, ದಡ್ಡರನ್ನ ಆಯ್ಕೆ ಮಾಡಿಕೊಳ್ಳುವವರಾಗಿದ್ದಾರೆ. ಅವರಲ್ಲಿ ದೇವರ ಮಹಿಮೆ ಪ್ರಕಟವಾಗಬೇಕು. ನನ್ನ ಸ್ವಂತ ಶಕ್ತಿಯಿಂದ ಐ ಆಮ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್, ನಾನು ಫಸ್ಟ್ ಕ್ಲಾಸ್ ಪಾಸ್ ಆದೆ ಅನ್ನೋದಾದ್ರೆ ಅದು ನಿನ್ನ ಸ್ವಂತ ಶಕ್ತಿ ಇರಬಹುದು. ಆದರೆ ನಾನು ಫೇಲ್ ಆದೆ, ಎಲ್ಲರ ತಿರಸ್ಕಾರಕ್ಕೆ ಗುರಿಯಾದೆ, ಅಂತ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡಿ ಯೇಸುವಿನಲ್ಲಿ ನಾನು ಕೇಳಿಕೊಂಡೆ, ದೇವರ ಕರುಣೆ ಮತ್ತು ಕೃಪೆಯಿಂದ ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದೆನೋ ಅದೇ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದೇನೆ ಎಂದು ಹೇಳುವಾಗ ಆ ಮಹಿಮೆ ಎಲ್ಲ ದೇವರಿಗೆ ಸೇರುತ್ತದೆ. ಯೇಸು ಕ್ರಿಸ್ತರ ನಾಮಕ್ಕೆ ಮಹಿಮೆ ಸಲ್ಲಿಸುತ್ತದೆ. ಕಳೆದ ತಿಂಗಳು ರಾತ್ರಿ ಜಾಗರಣೆ ಪ್ರಾರ್ಥನೆಯಲ್ಲಿ ವೈಟ್ ಫೀಲ್ಡ್ ಇಂದ ಒಂದು ಹೆಣ್ಣು ಮಗಳು ಬಂದಿತ್ತು. ಬಿಟೆಕ್ ಸೆಕೆಂಡ್ ಇಯರ್ ಅನ್ನುವ ರೀತಿಯಲ್ಲಿ ಆ ಸಹೋದರಿ ಹೇಳ್ತು, ನಾನು ಎಕ್ಸಾಮ್ ಅಟೆಂಡ್ ಮಾಡುವಾಗ 7 ಸಬ್ಜೆಕ್ಟ್ ಅಟೆಂಡ್ ಮಾಡಿದ್ದು, 7 ಸಬ್ಜೆಕ್ಟ್ ಅಲ್ಲೂ ಕಂಪ್ಲೀಟ್ ಫೇಲ್ ಆದೆ. ಮನೆಯಲ್ಲಿ ತಂದೆ ತಾಯಿಗೆ ಬೇಸರ, ಹೀಗೆ ಸ್ನೇಹಿತರ ನಡುವೆ ಅವಮಾನ. ಓಕೆ, 2ನೇ ಬಾರಿ ಅಟೆಂಪ್ಟ್ ಮಾಡೋಣ ಅಂತ 2ನೇ ಬಾರಿ ಬರೆದಾಗಲು ಎಲ್ಲದರಲ್ಲೂ ಮತ್ತೆ ಫೇಲ್. ಆಕೆಗೆ ಗೊತ್ತಾಯ್ತು, ತನ್ನ ಸ್ವಂತ ಶಕ್ತಿಯಿಂದ ಏನು ಮಾಡಲು ಸಾಧ್ಯವಾಗುತ್ತಿಲ್ಲ, ನನಗೆ ಜ್ಞಾನ ಸಾಲ್ತಾ ಇಲ್ಲ ಅನ್ನುವ ರೀತಿಯಲ್ಲಿ. ಅಂತ ಸಮಯದಲ್ಲಿ ಆಕೆ ತಾಯಿಯೊಟ್ಟಿಗೆ ರಾತ್ರಿ ಜಾಗರಣೆ ಪ್ರಾರ್ಥನೆಗೆ ಬಂದು ಆ ದೇವರನ್ನ ಆರಾಧನೆ ಮಾಡಿ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಲು ಪ್ರಾರಂಭ ಮಾಡಿದ್ದು. ಆಕೆಯ ತಾಯಿ ಆಕೆಯ ಹೆಸರನ್ನ ನಮ್ಮ ಮಧ್ಯಸ್ಥಿಕೆ ಪ್ರಾರ್ಥನೆಗೆ ಕೊಟ್ಟಿದ್ದರು. ಸೊ ಆದ ಕಾರಣ ಆಕೆಗೆ ಎಕ್ಸಾಮ್ ಇರುವ ಸಮಯದಲ್ಲೆಲ್ಲ ಆಕೆಯ ತಾಯಿನೂ ನಮ್ಮೊಟ್ಟಿಗೆ ಸೇರಿ ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಆಕೆಯ ಹೆಸರನ್ನ ಹೇಳಿ ಡಯನಾ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗಾಗಿ ಅನ್ನುವ ರೀತಿಯಲ್ಲಿ ನಾವು ಸಮರ್ಪಣೆ ಮಾಡಿ ದೇವರ ಜ್ಞಾನಕ್ಕಾಗಿ ಪ್ರಾರ್ಥನೆ ಮಾಡಿದೆವು. ಅದ್ಭುತಕರವಾದ ಅಭಿಷೇಕ. 2 ಬಾರಿ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದಂತಹ ಹೆಣ್ಣು ಮಗಳು 3ನೆಯ ಬಾರಿ
ಪ್ರತಿದಿನ ಬಲಿಪೂಜೆಗೆ ಹೋಗಲು ಪ್ರಾರಂಭ ಮಾಡಿದಳು. ಮಧ್ಯಸ್ಥಿಕೆ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ ಪ್ರಾರಂಭ ಮಾಡಿದೆವು. ದೇವರ ಕರುಣೆ ಮತ್ತು ಕೃಪೆಯಿಂದ 2 ಬಾರಿ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ ಅದೇ ಹೆಣ್ಣು ಮಗು 3ನೇ ಅಟೆಂಪ್ಟ್ ಅಲ್ಲಿ ಅಟ್ ಎ ಟೈಮ್ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿ ಸಂತೋಷದಿಂದ ದೇವರಿಗೆ ಸಾಕ್ಷಿಯನ್ನ ಹೇಳಿ ದೇವರ ನಾಮವನ್ನ ಮಹಿಮೆ ಪಡಿಸಿದರು. ಈ ಸಾಕ್ಷಿಯನ್ನ ಈಗ ನಾನು ಅಪ್ಲೋಡ್ ಮಾಡ್ತೇನೆ. ಕಾರಣ, ಎಷ್ಟೋ ವಿದ್ಯಾರ್ಥಿಗಳು ಆ ಫೇಲ್ ಆದಾಗ ಅವರ ಜೀವನದಲ್ಲಿ ತಪ್ಪಾದ ನಿರ್ಣಯವನ್ನ ತೆಗೆದುಕೊಳ್ಳುತ್ತಾರೆ. ತಂದೆ ತಾಯಿಗಳು ಸಹ ಮತ್ತೆ ಅವರಿಗೆ ಎನ್ಕರೇಜ್ ಮಾಡಿ ಸ್ಟಡೀಸ್ ನ ಕಂಪ್ಲೀಟ್ ಮಾಡಕ್ಕೆ ಸಹಾಯ ಮಾಡೋದಿಲ್ಲ. ಆದರೆ ಯೇಸುವಿನ ಬಳಿ ಬರುವ ಪ್ರತಿಯೊಬ್ಬರು ಆ ದೇವರ ಜ್ಞಾನದಿಂದ ತುಂಬಿಸಲ್ಪಟ್ಟು ದೇವರ ನಾಮಕ್ಕೆ ಮಹಿಮೆಯ ಸಾಕ್ಷಿಗಳಾಗಿ ನಿಲ್ಲುತ್ತಾರೆ. ಕರ್ತರಾದ ಯೇಸುವೇ, ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ವಿಶೇಷವಾಗಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ನನ್ನ ಮಕ್ಕಳು ವಿದ್ಯೆಯಲ್ಲಿ ಹಿಂದುಳಿದಿದ್ದಾರೆ ಎಂದು ನೋವಿನಿಂದಿರುವ ತಂದೆ ತಾಯಿಗಳು, ಯೇಸುವಿನ ಬಳಿ ಹೋಗೋಣ, ನಾವು ಪ್ರಾರ್ಥನೆಯನ್ನ ಮಾಡೋಣ, ಯೇಸುವನ್ನ ಆರಾಧಿಸೋಣ, ದೇವರು ನನ್ನ ಮಕ್ಕಳನ್ನ ಜ್ಞಾನದಿಂದ ತುಂಬಿಸಲಿ ಎಂದು ಅವರು ಪ್ರಾರ್ಥನೆಯಲ್ಲಿ ಭಾಗವಹಿಸುವಂತ ಕೃಪೆ ಅವರಿಗೆಲ್ಲ, ಪ್ರಾರ್ಥನೆಯಲ್ಲಿ ವಿಶ್ವಾಸ ಇಡುವ ಕೃಪೆ ಅವರಿಗೆ ಲಭಿಸುವಂತಾಗಲಿ. ಯೆಶಾಯ 54:13 ನಿನ್ನ ಮಕ್ಕಳು ಸರ್ವೇಶ್ವರನಿಂದ ಶಿಕ್ಷಣವನ್ನ ಹೊಂದಿಕೊಳ್ಳುವರು, ಆಗ ನಿಮಗೆ ಸಮಾಧಾನವಿರುವುದು. ದೇವರಿಂದ ಕಲಿತುಕೊಳ್ಳುವ ಪ್ರತಿಯೊಬ್ಬನು ದೇವರ ಮಾರ್ಗದಲ್ಲಿ ಜೀವಿಸುವವನಾಗುತ್ತಾನೆ. ದೇವರ ಶಿಕ್ಷಣವನ್ನ ಹೊಂದಿಕೊಳ್ಳುವವನು ಧನ್ಯನು, ಭಾಗ್ಯವಂತನು. ಅಂತ ಮಕ್ಕಳು ತಂದೆ ತಾಯಿಗಳಿಗೆ ಆಶೀರ್ವಾದವಾಗಿ ಪರಿಣಮಿಸುತ್ತಾರೆ. ಈ ಸಾಕ್ಷಿಯನ್ನ ಕೇಳುವಾಗ, ಈ ವಚನವನ್ನ ಕೇಳುವಾಗ ಯಾರೆಲ್ಲಾ ಜ್ಞಾನಕ್ಕಾಗಿ ಬೇಡುತ್ತಿದ್ದಾರೋ ಸೊಲೊಮೋನನಿಗೆ ಕೊಟ್ಟಂತ ಅದ್ವಿತೀಯ ಜ್ಞಾನ ಪ್ರತಿಯೊಬ್ಬರ ಮೇಲೆ ಇಳಿದು ಬರುವಂತಾಗಲಿ. ಸೊಲೊಮೋನನಿಗಿಂತಲೂ ಶ್ರೇಷ್ಠವಾದ ಜ್ಞಾನಿ ನಿಮ್ಮ ಮಧ್ಯದಲ್ಲಿದ್ದಾರೆ, ಅವರೇ ಪ್ರಭು ಯೇಸು. ಅವರು ವಾಕ್ಯವಾಗಿ ನಮ್ಮ ಮಧ್ಯದಲ್ಲಿದ್ದಾರೆ. ಆ ವಾಕ್ಯವಾದಾತನನ್ನು ಸ್ವೀಕರಿಸಿಕೊಳ್ಳುವಾಗ ಅವರ ಜ್ಞಾನ ಅವರಲ್ಲಿ ಕಾರ್ಯ ಮಾಡುತ್ತದೆ. ಮೂರ್ಖರು, ದಡ್ಡರು ದೇವರ ವಾಕ್ಯವನ್ನು ಓದುವಾಗ ಅವರನ್ನ ಜ್ಞಾನಿಗಳನ್ನಾಗಿ ದೇವರು ಮಾರ್ಪಡಿಸುತ್ತಾರೆ. ಅಂತ ಜ್ಞಾನ, ವಿವೇಕ, ಬುದ್ಧಿಶಕ್ತಿಯ ಪರಿಶುದ್ಧಾತ್ಮರು ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್.